ತಾರಾತಾರಿಣಿ ದೇವಾಲಯ. ಈ ತಾರಾತಾರಿಣಿ ದೇವಾಲಯವು ಒಡಿಶಾದ ಗಂಜಾಂ ಜಿಲ್ಲೆಯಲ್ಲಿದ್ದು ಕುಮಾರಿ ಬೆಟ್ಟದ ಮೇಲೆ ಋಷಿಕುಲ್ಯ ನದಿಯ ತೀರದಲ್ಲಿ ನೆಲೆಸಿದೆ. ಇದು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಮತ್ತು ದೇವಿ ಸತಿಯವರ ಅಂಗಗಳು ಈ ಸ್ಥಳದಲ್ಲಿ ಬಿದ್ದವು ಎಂದು ನಂಬಲಾಗುತ್ತದೆ. ಈ ದೇವಾಲಯವು 8ನೇ ಶತಮಾನದಷ್ಟು ಹಳೆಯದಾಗಿದೆ ಮತ್ತು ಶಕ್ತಿಯ ಪ್ರತೀಕ ಕೂಡ ಹೌದು. ದೇವಾಲಯದಲ್ಲಿ ತಾರಾ ಮತ್ತು ತಾರಿಣಿಯ ಮೂರ್ತಿಗಳನ್ನು ಸ್ವಯಂಭೂ ರೂಪದಲ್ಲಿ ಪೂಜಿಸಲಾಗುತ್ತದೆ. ಪವಿತ್ರ ಹಬ್ಬಗಳಾದ ಚೈತ್ರ ಜಾತ್ರಾ ಮತ್ತು ಸಂಕ್ರಾಂತಿ ಮೇಳವು ಇಲ್ಲಿ ಧಾರ್ಮಿಕ ಮಹತ್ವವನ್ನು ಹೊಂದಿರುತ್ತವೆ. ಈ ದೇವಾಲಯವು ಸ್ಥಳೀಯ ಜನರಲ್ಲಿ ಹೆಚ್ಚು ಪೂಜ್ಯವಾಗಿದೆ ಮತ್ತು ಪ್ರತಿ ವರ್ಷ ಸಾವಿರಾರು ಭಕ್ತರನ್ನ ಆಕರ್ಷಿಸುತ್ತದೆ. ಈ ದೇವಾಲಯದಲ್ಲಿ ನಡೆಯುವ ಪ್ರಮುಖ ಹಬ್ಬಗಳು: ಮೊದಲನೇದಾಗಿ ಚೈತ್ರ ಜಾತ್ರಾ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಈ ಜಾತ್ರಾ ಮಹೋತ್ಸವವು ನಡೆಯುತ್ತದೆ. ಇದು ದೇವಿಯ ಮಹತ್ವವನ್ನು ಆಚರಿಸುವ ಹಬ್ಬವಾಗಿದೆ. ಸಂಕ್ರಾಂತಿ ಮೇಳ. ಈ ಹಬ್ಬವು ವಿವಿಧ ಧಾರ್ಮಿಕ ಕಾರ್ಯಕಲಾಪಗಳೊಂದಿಗೆ ಆಚರಿಸಲಾಗುತ್ತದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸುತ್ತಾರೆ. ಇನ್ನು ದಶಹರಾ. ಈ ಹಬ್ಬವು ದೇವಿಯ ಶಕ್ತಿ ಮತ್ತು ವಿಜಯವನ್ನು ಪ್ರತಿಬಿಂಬಿಸುತ್ತದೆ. ವಿಶೇಷ ಪೂಜೆಗಳು ಮತ್ತು ಕಾರ್ಯಕ್ರಮಗಳು ಈ ಸಮಯದಲ್ಲಿ ನಡೆಯುತ್ತವೆ. ಈ ಹಬ್ಬಗಳು ದೇವಾಲಯಕ್ಕೆ ಸಾವಿರಾರು ಭಕ್ತರನ್ನ ಆಕರ್ಷಿಸುತ್ತದೆ ಮತ್ತು ಸ್ಥಳೀಯ ಸಂಸ್ಕೃತಿಯ ಭಾಗವಾಗಿದೆ. ಇನ್ನು ಈ ದೇವಾಲಯದ ವಾಸ್ತುಶಿಲ್ಪ ಮತ್ತು ಅದರ ವಿಶಿಷ್ಟತೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ದೇವಾಲಯವು ರೇಖಾ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಶಿಖರವನ್ನ ಹೊಂದಿದ್ದು ದೇವಾಲಯದ ದೃಷ್ಟಿಯು ಆಕರ್ಷಕವಾಗಿ ಮಾಡುತ್ತವೆ. ಕೆಂಪು ಮರಳುಗಲ್ಲು ಮತ್ತು ಲ್ಯಾಟ್ರೈಟ್ ಅನ್ನು ಬಳಸಿಕೊಂಡು ಈ ದೇವಾಲಯವನ್ನ ನಿರ್ಮಿಸಲಾಗಿದೆ. ಇದರಿಂದ ದೇವಾಲಯಕ್ಕೆ ಶ್ರೇಷ್ಠ ಶಿಲ್ಪಕಲೆಗಳ ರೂಪ ನೀಡಲಾಗಿದೆ. ಹಾಗೆಯೇ ದೇವಾಲಯದಲ್ಲಿ ತಾರಾ ಮತ್ತು ತಾರಿಣಿಯ ಸ್ವಯಂಭೂ ಮೂರ್ತಿಗಳನ್ನು ಪೂಜಿಸಲಾಗುತ್ತದೆ. ಇದು ಮಾನವ ಕೈಗಳಿಂದ ರೂಪುಗೊಂಡಿದ್ದಲ್ಲ. ಕುಮಾರಿ ಬೆಟ್ಟದ ಮೇಲೆ ಇರುವುದರಿಂದ ಇದು ಸುಂದರವಾದ ದೃಶ್ಯಾವಳಿಗಳನ್ನು ಒದಗಿಸುತ್ತದೆ ಮತ್ತು ದೇವಾಲಯದ ಪುರಾತನೆಯನ್ನ ಹೆಚ್ಚಿಸುತ್ತದೆ. ಈ ಎಲ್ಲಾ ಲಕ್ಷಣಗಳು ತಾರಾತಾರಿಣಿ ದೇವಾಲಯವನ್ನ ಒಂದು ಪ್ರಮುಖ ಶಕ್ತಿ ಪೀಠವಾಗಿಸಲು ಸಹಾಯ ಮಾಡುತ್ತದೆ.